ಆಸ್ಟ್ರೋನಾಟ್ ಆಗೋದು ಹೇಗೆ? ಭಾರತದಲ್ಲಿ ಗಗನಯಾತ್ರಿ ಆಗೋಕೆ ಏನೇನ್ ಮಾಡಬೇಕು? ಸ್ನೇಹಿತರೆ, ಸುನಿತಾ ವಿಲಿಯಮ್ಸ್ರ ಸಾಹಸ ನೋಡಿ ಇಡೀ ವಿಶ್ವ ನಿಬ್ಬೆರಗಾಗಿದೆಯಲ್ಲ. 60ರ ವಯಸ್ಸಲ್ಲೂ ಭೂಮಿಯಿಂದ 400 ಕಿಲೋಮೀಟರ್ ದೂರ ಸ್ಪೇಸ್ನಲ್ಲಿ 286 ದಿನ ಕಳೆದಿರೋದು, ಹೊರಗೆ ಬಂದು ಸ್ಪೇಸ್ನಲ್ಲಿ ಸ್ಪೇಸ್ ವಾಕ್ ಮಾಡಿರೋದು ನೋಡಿ ಜಗತ್ತು ದಂಗಾಗಿ ಹೋಗಿದೆ. ಅದು ಕೂಡ ಹತ್ತತ್ರ 60ರ ವಯಸ್ಸಲ್ಲಿ, 59-60 ವರ್ಷ ಅವರಿಗೆ. ಇನ್ನೊಂದು ವರ್ಷ ಕಳೆದ್ರೆ 60 ಆಗಿಬಿಡುತ್ತೆ. ಹೆಚ್ಚಿನವರು ಈ ಏಜಲ್ಲಿ ಮೊಮ್ಮಕ್ಕಳೊಂದಿಗೆ ಆಟ ಆಡ್ತಾ ಇರ್ತಾರೆ. ಈ ಏಜಲ್ಲಿ ಒಬ್ಬ ಮಹಿಳೆ ಈ ರೀತಿ ಇಷ್ಟು ದೊಡ್ಡ ಸಾಧನೆ ಮಾಡಿರೋದು ಹೊಸ ಸ್ಫೂರ್ತಿಯ ಕಿಡಿಯನ್ನು ಹತ್ತಿಸಿದೆ. ಇದೇ ಹೊತ್ತಲ್ಲಿ ಅನೇಕ ಜನರಿಗೆ ನಾವು ಕೂಡ ಆಸ್ಟ್ರೋನಾಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಆಸೆ ಸಣ್ಣದಾಗಿ ಮೊಳಕೆ ಹೊಡಿತಾ ಇರ್ಬೋದು. ಹೀಗಾಗಿ ಇವತ್ತಿನ ಈ ವರದಿಯಲ್ಲಿ ಗಗನಯಾತ್ರಿ ಆಗಬೇಕು ಅಂದ್ರೆ ಏನು ಮಾಡಬೇಕು, ಯಾವ ಕೋರ್ಸ್ ಮಾಡಬೇಕು, ಜೀನಿಯಸ್ ಆಗಿರ್ಬೇಕಾ, ಸೂಪರ್ ಫಿಟ್ ಇರಬೇಕಾ, ಭಾರತದಲ್ಲಿ ಗಗನಯಾತ್ರಿ ಆಗೋಕೆ ಯಾವ ದಾರಿ ಇದೆ, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಆಸ್ಟ್ರೋನಾಟ್, ಕಾಸ್ಮೋನಾಟ್, ವ್ಯೋಮನಾಟ್. ಸ್ನೇಹಿತರೆ, ಸಾಮಾನ್ಯವಾಗಿ ಸ್ಪೇಸ್ ಏಜೆನ್ಸಿಗಳು ಟ್ರೈನಿಂಗ್ ಕೊಟ್ಟು ಬಾಹ್ಯಾಕಾಶಕ್ಕೆ ಕಳಿಸುವ ವ್ಯಕ್ತಿಗಳನ್ನು ಆಸ್ಟ್ರೋನಾಟ್ ಅಂತ ಕರಿತೀವಿ. ಆದರೆ ಬಾಹ್ಯಾಕಾಶ ಅಂದ ತಕ್ಷಣ ಚಂದ್ರನ ಮೇಲೆ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISSಗೆ ಹೋಗಬೇಕು ಅಂತೇನಿಲ್ಲ. ಭೂಮಿಯಿಂದ 100 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯ ವಾತಾವರಣವನ್ನು ಔಟರ್ ಸ್ಪೇಸ್ನಿಂದ ಪ್ರತ್ಯೇಕಿಸೋ ಒಂದು ಇಮ್ಯಾಜಿನರಿ ಬೌಂಡ್ರಿ ಇದೆ. ಇದನ್ನು ಕಾರ್ಮನ್ ಲೈನ್ ಅಂತ ಕರೀತಾರೆ. ಅದರ ಆಚೆಗೆ ಹೋದವರೆಲ್ಲ ಗಗನಯಾನಿಗಳೇ. ಆದರೆ ಈ ಗಗನಯಾನಿಗಳನ್ನು ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ. ಅಮೆರಿಕಾ, ಯುರೋಪ್, ಜಪಾನ್ ಆಸ್ಟ್ರೋನಾಟ್ಸ್ ಅಂತ ಕರೆದ್ರೆ, ರಷ್ಯಾ ಕಾಸ್ಮೋನಾಟ್ಸ್ ಅಂತ ಕರೆಯುತ್ತೆ, ಚೈನಾ ಟೈಕೋನಾಟ್ಸ್ ಅಂತ ಕರೆಯುತ್ತೆ. ಅದೇ ರೀತಿ ಭಾರತ ತನ್ನ ಗಗನಯಾತ್ರಿಗಳಿಗೆ ವ್ಯೋಮನಾಟ್ಸ್ ಅನ್ನೋ ಹೆಸರನ್ನು ಕೊಟ್ಟಿದೆ. ಭಾರತ ಇನ್ನೂ ಕೂಡ ಸ್ವಂತ ವಾಹನದಲ್ಲಿ ಸ್ವಂತ ಎಫರ್ಟ್ನಿಂದ ಗಗನಯಾನಿಗಳನ್ನು ಯಾರನ್ನೂ ಕೂಡ ಗಗನಯಾತ್ರೆಗೆ ಕಳಿಸೋ ತಯಾರಿ ಇವಾಗ ನಡೀತಿದೆ. ಆದರೂ ಹೆಸರಿಡೋದು ಬೇಗ ಇಡ್ಬೋದಲ್ಲ, ಆರಾಮಾಗಿ ಇಡ್ಬೋದಲ್ಲ. ಸೊ ವ್ಯೋಮನಾಟ್ಸ್ ಅಂತ ನಾವು ಹೆಸರಿಟ್ಟಿದ್ದೀವಿ. ಈಗಲೂ ಈ ಕ್ಷಣ ಕೂಡ ಈ ವಿಡಿಯೋ ನೀವು ನೋಡ್ತಿರ್ಬೇಕಾದ್ರೆ 3 ಆಸ್ಟ್ರೋನಾಟ್, ಕಾಸ್ಮೋನಾಟ್ ಮತ್ತು ಟೈಕೋನಾಟ್ಗಳು ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಸ್ಪೇಸ್ನಲ್ಲಿ ಭೂಮಿಯನ್ನು ಸುತ್ತುತ್ತಾ ಇದ್ದಾರೆ. ಈಗಲೂ ಇದುವರೆಗೆ ಈ ರೀತಿ 36ಕ್ಕೂ ಅಧಿಕ ರಾಷ್ಟ್ರಗಳ 600ಕ್ಕೂ ಅಧಿಕ ಗಗನಯಾತ್ರಿಗಳು ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದಾರೆ. ಇದರಲ್ಲಿ 24 ಜನ ಚಂದ್ರನ ಮೇಲೂ ಕಾಲಿಟ್ಟಿದ್ದಾರೆ. ಹಾಗಿದ್ರೆ ಗಗನಯಾತ್ರಿ ಆಗೋದಕ್ಕೆ ಏನೇನು ಅರ್ಹತೆ ಬೇಕು ಅಂತ ನಾವು ನೋಡೋದಾದ್ರೆ, ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ನಾಸಾದ ಉದಾಹರಣೆ ತಗೊಳ್ಳೋಣ. ಯಾಕಂದ್ರೆ ನಾಸಾ 1959ರಿಂದ ಇದುವರೆಗೂ 60 ವರ್ಷದಲ್ಲಿ 350ಕ್ಕೂ ಅಧಿಕ ಜನರನ್ನ ಸ್ಪೇಸ್ಗೆ ಕಳಿಸಿದೆ. ಆರಂಭದಲ್ಲಿ ನಾಸಾ ಆಗಲಿ, ಸೋವಿಯತ್ ಯೂನಿಯನ್ ಆಗಲಿ ಕೇವಲ ಮಿಲಿಟರಿ ಜೆಟ್ ಪೈಲಟ್ಗಳನ್ನು ಮಾತ್ರ ಸ್ಪೇಸ್ ಪ್ರೋಗ್ರಾಮ್ಗಳಿಗೆ ಕಳಿಸ್ತಾ ಇದ್ರು. ಆದ್ರೀಗ ಸಾಮಾನ್ಯ ಜನರನ್ನ ಕೂಡ ಸೆಲೆಕ್ಟ್ ಮಾಡ್ತಾ ಇವೆ. ಹಾಗಿದ್ರೆ ನಾಸಾ ಕೇಳುವ ಕ್ವಾಲಿಫಿಕೇಶನ್ಸ್ ಏನು ಅಂತ ನಾವು ಮೊದಲಿಗೆ ನೋಡ್ತಾ ಹೋಗೋಣ. ರಾಕೆಟ್ ಹತ್ತೋಕೆ ಸೈನ್ಸ್ ಬೇಕು. ಸ್ನೇಹಿತರೆ, ಆಸ್ಟ್ರೋನಾಟ್ ಆಗೋಕೆ ಸೈನ್ಸ್ ಹಿನ್ನೆಲೆ ಇರಬೇಕು. ಇದು ಕಾಮನ್ ಸೆನ್ಸ್ ವಿಚಾರ. ಸ್ಪೇಸ್ನಲ್ಲಿ ಗಗನಯಾತ್ರಿಗಳು ಕಠಿಣ ಸೈಂಟಿಫಿಕ್ ಇಂಜಿನಿಯರಿಂಗ್ ಸವಾಲನ್ನ ಫೇಸ್ ಮಾಡಬೇಕಾಗತ್ತೆ. ಗಗನ ನೌಕೆಯಂತಹ ಅತ್ಯಾಧುನಿಕ ವಾಹನವನ್ನು ಆಪರೇಟ್ ಮಾಡಬೇಕಾಗತ್ತೆ. ಕೆಲವೊಮ್ಮೆ ತಾಂತ್ರಿಕ ದೋಷ ಎದುರಾದರೆ ಖುದ್ದು ಆಸ್ಟ್ರೋನಾಟ್ಗಳೇ ರಿಪೇರಿ ಮಾಡಬೇಕಾಗತ್ತೆ. ಅಲ್ಲದೆ ಮೈಕ್ರೋ ಗ್ರಾವಿಟಿಯಲ್ಲಿ ವೈಜ್ಞಾನಿಕ ಎಕ್ಸ್ಪೆರಿಮೆಂಟ್ ನಡೆಸಬೇಕಾಗತ್ತೆ. ಹೀಗಾಗಿ ಆಸ್ಟ್ರೋನಾಟ್ ಆಗೋಕೆ ವಿಜ್ಞಾನದ ಗಾಢ ಹಿನ್ನೆಲೆ ಅತ್ಯವಶ್ಯಕ. ಅದಕ್ಕಾಗಿಯೇ ಸ್ಪೇಸ್ ಏಜೆನ್ಸಿಗಳು ಸ್ಟೆಮ್ ಫೀಲ್ಡ್ನಲ್ಲಿ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಯನ್ನು ಕೇಳ್ತವೆ. ಏನು ಸ್ಟೆಮ್ ಅಂದರೆ ತುಂಬ ಜನ ಗೊತ್ತಿರ್ಬೋದು, ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ಈ ವಿಚಾರಗಳು ಇರೋ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿ ಮಾಡಿರಬೇಕು. ಜೊತೆಗೆ ಬಯೋಲಾಜಿಕಲ್ ಸೈನ್ಸ್, ಫಿಸಿಕಲ್ ಸೈನ್ಸ್, ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಕೂಡ ಅಧ್ಯಯನ ಮಾಡಿರಬೇಕು. ಏರೋಸ್ಪೇಸ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಸೇರಿದಂತೆ ಯಾವುದೇ ಎಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮುಗಿಸಿದ್ರೆ ಆಸ್ಟ್ರೋನಾಟ್ ಆಗೋಕೆ ಅರ್ಹರಾಗ್ಬೋದು. ಕೆಲಸದ ಅನುಭವ, ಡಿಗ್ರಿ ಸರ್ಟಿಫಿಕೇಟ್ ಒಂದೇ ಜ್ಞಾನ ತಂದುಕೊಡಲ್ಲ. ಹೀಗಾಗಿ ಸ್ಪೇಸ್ ಏಜೆನ್ಸಿಗಳು ನೀವು ಆಯ್ಕೆ ಮಾಡಿಕೊಂಡ ಸ್ಟೆಮ್ ಕ್ಷೇತ್ರದಲ್ಲಿ ಕನಿಷ್ಠ 3 ವರ್ಷ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾರೆ. ಒಂದು ವೇಳೆ ನೀವು ಪೈಲಟ್ ಆಗಿದ್ರೆ ಆಸ್ಟ್ರೋನಾಟ್ ಆಗೋಕೆ ವಿಶೇಷ ಆದ್ಯತೆ ಕೊಡ್ತಾರೆ. ಸ್ಟೆಮ್ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇದ್ರೂ ಕೂಡ ಜೆಟ್ ವಿಮಾನಗಳಲ್ಲಿ ಪೈಲಟ್ ಇನ್ ಕಮಾಂಡ್ ಆಗಿ 1000 ಗಂಟೆಗಳ ಕಾಲ ವಿಮಾನ ಹಾರಿಸಿದ ಎಕ್ಸ್ಪೀರಿಯನ್ಸ್ ಹೊಂದಿದ್ರೂ ಕೂಡ ಆಸ್ಟ್ರೋನಾಟ್ ಆಗಬಹುದು. ಟೆಸ್ಟ್ ಪೈಲಟ್ ಪ್ರೋಗ್ರಾಮ್ ಮುಗಿಸಿರಬೇಕಾಗತ್ತೆ. ಡಾಕ್ಟರ್ ಆಫ್ ಮೆಡಿಸಿನ್ ಅಥವಾ ಡಾಕ್ಟರ್ ಆಫ್ ಇಸ್ಟೋಪೆಥಿಕ್ ಮೆಡಿಸಿನ್ ಮುಗಿಸಿದ್ರೂ ಕೂಡ ವಿಶೇಷ ಆದ್ಯತೆ ಇರುತ್ತೆ. ಫಿಸಿಕಲ್ ಫಿಟ್ನೆಸ್, ಇದು ಕೂಡ ಒಂದು ಕಾಮನ್ ಸೆನ್ಸ್ ವಿಚಾರ. ಬಾಹ್ಯಾಕಾಶದಂತಹ ಅತ್ಯಂತ ಚಾಲೆಂಜಿಂಗ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ
ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಫಿಟ್ ಆಗಿರಬೇಕಾಗತ್ತೆ. 2 ಕಣ್ಣುಗಳ ವಿಷನ್ 20/20 ಇರಬೇಕು. ಬ್ಲಡ್ ಪ್ರೆಷರ್ ಕೂತಾಗ 140/90 ದಾಟಬಾರ್ದು. ಹೈಟ್ 5.1 ರಿಂದ 6.25 ಅಡಿಯಷ್ಟಿರಬೇಕು. ಇದಕ್ಕಾಗಿ ಪ್ರತ್ಯೇಕ ಲಾಂಗ್ ಡ್ಯೂರೇಷನ್ ಫ್ಲೈಟ್ ಫಿಸಿಕಲ್ ಟೆಸ್ಟ್ಗಳನ್ನು ನಡೆಸಲಾಗುತ್ತೆ. ಇನ್ನು ಆಸ್ಟ್ರೋನಾಟ್ ಆಗೋರು ಒಳ್ಳೆ ಲೀಡರ್ಶಿಪ್ ಸ್ಕಿಲ್ಸ್, ಟೀಮ್ ವರ್ಕ್ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಹೊಂದಿರಬೇಕಾಗತ್ತೆ. ಇಲ್ಲ ತೀರಾ ಮೂಡಿ ನಾನು ಮಾತಾಡಲ್ಲ ಯಾರ ಹತ್ರ ಅಂತ ಹೇಳಿದ್ರೆ ಸ್ಪೇಸಿಗೆ ಕಳಿಸಿ ಅದಾದ್ಮೇಲೆ ಮೂಲೆಲ್ಲ ಕುತ್ಕೊಂಡು ನನ್ನ ಪಾಡಿನ ಸುಮ್ಮನೆ ಹೆಂಗೆ ಕುತ್ಕೊಳ್ತೀನಿ ಅಂತ ಕುತ್ಕೊಂಡ್ಬಿಟ್ರೆ ಉಳಿದವ್ರಿಗೂ ಕೂಡ ಗಾಬರಿ ಆಗುತ್ತೆ. ಬಂದಾಗಿದೆ ಸ್ಪೇಸ್ಗೆ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಾಗಲ್ಲ. ಹಾಗಾಗಿ ಎಲ್ಲರೊಂದಿಗೆ ಕೂಡಿ ಬೆರೆಯುವ ಆ ಗುಣವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸ್ನೇಹಿತರೆ, ಇಷ್ಟು ಬೇಸಿಕ್ ಕ್ವಾಲಿಫಿಕೇಶನ್ ಇದನ್ನು ಹೊಂದಿರೋರು ಯಾರು ಬೇಕಾದರೂ ಆಸ್ಟ್ರೋನಾಟ್ ಆಗೋಕೆ ನಾಸಾ ಬಗ್ಗೆ ಹೇಳ್ತಿದ್ದೀವಿ, ನಾಸಾಗೆ ಅಪ್ಲೈ ಮಾಡ್ಬೋದು. 2016ರಲ್ಲಿ ನಾಸಾಗೆ ಈ ಥರ ದಾಖಲೆಯ 18,300 ಅಪ್ಲಿಕೇಶನ್ಸ್ ಬಂದಿದ್ವು. ಈ ರೀತಿ ಅಪ್ಲಿಕೇಶನ್ಸ್ ಅನ್ನ ನಾಸಾದ ಆಸ್ಟ್ರೋನಾಟ್ ಸೆಲೆಕ್ಷನ್ ಬೋರ್ಡ್ ಪರಿಶೀಲಿಸುತ್ತೆ. ಬಳಿಕ ಅದರಲ್ಲಿ ಹೈಲಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅನ್ನ ಹೂಸ್ಟನ್ನ ಜಾನ್ಸನ್ ಸ್ಪೇಸ್ ಸೆಂಟರ್ಗೆ ಕರೆದು ಇಂಟರ್ವ್ಯೂ ಮಾಡ್ತಾರೆ. ಅದರಲ್ಲಿ ಮತ್ತೆ ಒಂದರ್ಧ ಜನರನ್ನ ತಿರ್ಗಾ ಸೆಕೆಂಡ್ ರೌಂಡ್ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಈ ಗ್ರೂಪ್ನಿಂದ ನಾಸಾದ ಆಸ್ಟ್ರೋನಾಟ್ಗಳು ಆಯ್ಕೆಯಾಗ್ತಾರೆ. ಈ ರೀತಿ ಸೆಲೆಕ್ಟ್ ಆದ ನಂತರ ಅವರಿಗೆ ಮುಂದಿನ 2 ವರ್ಷಗಳ ಕಾಲ ನಾನಾ ರೀತಿಯ ಟ್ರೈನಿಂಗ್ ಕೊಡಲಾಗುತ್ತೆ. ಹಾಗಾದ್ರೆ ಟ್ರೈನಿಂಗ್ ನಲ್ಲಿ ಏನೇನ್ ಮಾಡ್ತಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಥಿಯರಿ ಸ್ಕಿಲ್, ಗಗನಯಾತ್ರಿಗಳು ರಾಕೆಟ್ ಬಗ್ಗೆ, ಸ್ಪೇಸ್ ಕ್ರಾಫ್ಟ್ ಬಗ್ಗೆ, ISS ಬಗ್ಗೆ ತಪ್ಪದೇ ತಿಳ್ಕೊಂಡಿರ್ಬೇಕು. ಹಾಗಾಗಿ ಮೊದಲು ಇವಕ್ಕೆ ಸಂಬಂಧಪಟ್ಟ ಥಿಯರಿಗಳನ್ನ ಹೇಳ್ಕೊಡ್ತಾರೆ. ರಾಕೆಟ್ನ ಕಣದಷ್ಟು ಸಣ್ಣ ಭಾಗದಿಂದ ಹಿಡಿದು ಬೂಸ್ಟರ್ ತನಕ ರಾಕೆಟ್ ಬಗ್ಗೆ, ಅದರ ಮೂವ್ಮೆಂಟ್, ಚಲನೆ ಬಗ್ಗೆ, ವರ್ತನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ಕೊಡ್ತಾರೆ. ಸ್ಪೇಸ್ ಬಗ್ಗೆ ಹೇಳ್ಕೊಡ್ತಾರೆ. ಹಾಗೆ ಸಮುದ್ರದಲ್ಲಿ, ಹಿಮ ಪರ್ವತದಲ್ಲಿ, ಮರುಭೂಮಿಗಳಲ್ಲಿ, ಹೀಗೆ ದುರ್ಗಮ ಪ್ರದೇಶಗಳಲ್ಲಿ ಕರ್ಕೊಂಡು ಹೋಗಿ ಸರ್ವೈವಲ್ ಸ್ಕಿಲ್ಗಳನ್ನು ಹೇಳ್ಕೊಡ್ತಾರೆ. ಎಕ್ಸ್ಟ್ರಾ ವೆಹಿಕ್ಯುಲರ್ ಆಕ್ಟಿವಿಟಿ, ಎರಡನೇದಾಗಿ ಎಕ್ಸ್ಟ್ರಾ ವೆಹಿಕ್ಯುಲರ್ ಆಕ್ಟಿವಿಟಿ EVA ಟ್ರೈನಿಂಗ್ ಕೊಡಲಾಗುತ್ತೆ. ಬಾಹ್ಯಾಕಾಶದಲ್ಲಿ ಸ್ಪೇಸ್ ಕ್ರಾಫ್ಟ್ನ ಹೊರಗಡೆ ಮಾಡೋ ಕೆಲಸಗಳನ್ನ EVA ಎಕ್ಸ್ಟ್ರಾ ವೆಹಿಕ್ಯುಲರ್ ಆಕ್ಟಿವಿಟಿ ಅಂತ ಹೇಳಲಾಗುತ್ತೆ. ಈ ತರಬೇತಿ ಕೊಡೋದಕ್ಕೆ ನ್ಯೂಟ್ರಲ್ ಬೊಯನ್ಸಿ ಲ್ಯಾಬೊರೇಟರಿಯನ್ನು ಬಳಸಲಾಗುತ್ತೆ. ನ್ಯೂಟ್ರಲ್ ಬೊಯನ್ಸಿ ಲ್ಯಾಬೊರೇಟರಿ ಅಂತ ಹೇಳಿದ್ರೆ 70 ಮೀಟರ್ ಉದ್ದ, 31 ಮೀಟರ್ ಅಗಲ, 11 ಮೀಟರ್ ಆಳ ಇರೋ ದೊಡ್ಡದಾದ ವಾಟರ್ ಪೂಲ್. ಇದರ ಒಳಗಡೆ ಸ್ಪೇಸ್ ಸೂಟ್ ಹಾಕೊಂಡು ಟ್ರೈನಿಂಗ್ ಕೊಡಲಾಗುತ್ತೆ. ಈ ಪೂಲ್ನಲ್ಲಿ ಮೈಕ್ರೋ ಗ್ರಾವಿಟಿ ಇರುತ್ತೆ. ಅಂದರೆ ಇದರಲ್ಲಿರೋರಿಗೆ ಗ್ರಾವಿಟಿಯ ಎಕ್ಸ್ಪೀರಿಯನ್ಸ್ ಆಗಲ್ಲ. ಜೊತೆಗೆ ಇದರಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಪಾರ್ಟ್ಸ್, ಸ್ಪೇಸ್ ಎಕ್ಸ್, ಯುರೋಪಿಯನ್, ಜಾಪನೀಸ್ ಸ್ಪೇಸ್ ವೆಹಿಕಲ್ಗಳು ಇರ್ತವೆ. ಅದರಲ್ಲಿ ಟ್ರೈನ್ ಆಗುವವರಿಗೆ ಸ್ಪೇಸ್ನಲ್ಲೇ ಇರೋ ಅನುಭವ ಆಗುತ್ತೆ. ಹೀಗಾಗಿ ಸ್ಪೇಸ್ ವಾಕ್ ಹೇಗೆ ಮಾಡಬೇಕು, ಸ್ಪೇಸ್ನಲ್ಲಿ ಹೇಗೆ ಮೂವ್ ಆಗಬೇಕು, ಮೈಕ್ರೋ ಗ್ರಾವಿಟಿಯಲ್ಲಿದ್ದಾಗ ಪಾರ್ಟ್ಸನ್ನು ಹೇಗೆ ರಿಪೇರಿ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ಲಾಗತ್ತೆ. ಒಂದು ಸಲ ಈ ವಾಟರ್ ಪೂಲ್ನ ಎಂಟ್ರಿ ಆದರೆ ಸುಮಾರು 7 ಗಂಟೆಗಳ ಸುದೀರ್ಘ ಅವಧಿವರೆಗೆ ಇಲ್ಲೇ ಇರಬೇಕಾಗತ್ತೆ. ಸ್ಪೇಸ್ ವೆಹಿಕಲ್ ಮಾಕಪ್ ಫೆಸಿಲಿಟಿ. ಏನು ಸ್ಪೇಸ್ನಲ್ಲಿ ನಿಜವಾಗ್ಲೂ ಗಗನಯಾತ್ರಿಗಳು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಕೆ ಸ್ಪೇಸ್ ವೆಹಿಕಲ್ ಮಾಕಪ್ ಫೆಸಿಲಿಟಿಯಲ್ಲಿ ಟ್ರೈನಿಂಗ್ ಕೊಡಲಾಗುತ್ತೆ. ಇದು 200 ಮೀಟರ್ ಇರೋ ಒಂದು ದೊಡ್ಡ ರೂಮ್. ಇದರಲ್ಲಿ ಸ್ಪೇಸ್ ಶಟಲ್ನ ಭಾಗಗಳು ಮತ್ತು ISSನ ಮಾದರಿ ಭಾಗಗಳು ಇರ್ತವೆ. ನಿಜವಾದ ಸ್ಪೇಸ್ ಶಟಲ್ ಮತ್ತು ಸ್ಪೇಸ್ ಸ್ಟೇಷನ್ನ ಭಾಗಗಳು ಹೇಗಿರುತ್ತೆ ಅಷ್ಟೇ ಆಕ್ಯುರೇಟ್ ಆಗಿ ಈ ಪಾರ್ಟ್ಗಳನ್ನು ನಿರ್ಮಿಸಲಾಗಿರುತ್ತೆ. ಇದರಿಂದ ಸ್ಪೇಸ್ ಶಟಲ್ ಹೇಗೆ ಕೆಲಸ ಮಾಡುತ್ತೆ, ISSನ ಪಾರ್ಟ್ಸ್ ಹೇಗಿರುತ್ತೆ, ಇವೆಲ್ಲ ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದನ್ನ ತಿಳ್ಕೋಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ಗ್ರಾವಿಟಿ ಸಿಮ್ಯುಲೇಟರ್, ಮಾರ್ಸ್ ರೋವರ್ ಟೆಸ್ಟ್ ವೆಹಿಕಲ್ಸ್ ಇವೆಲ್ಲವೂ ಕೂಡ ಇಟ್ಟಿರ್ತಾರೆ. ಇನ್ನು ಆಸ್ಟ್ರೋನಾಟ್ಸ್ಗೆ ಗಾಳಿಯಲ್ಲಿ ದೀರ್ಘಾವಧಿಯಲ್ಲಿ ಪ್ರಯಾಣಿಸಿದ ಅನುಭವ ಕೂಡ ಮುಖ್ಯ. ಹೀಗಾಗಿ ಆಸ್ಟ್ರೋನಾಟ್ ಆಗುವವರಿಗೆ T-38ನಂತಹ ಹೈ ಪರ್ಫಾರ್ಮೆನ್ಸ್ ಜೆಟ್ ಏರ್ಕ್ರಾಫ್ಟ್ನಲ್ಲಿ 106 ಗಂಟೆಗಳ ಕಾಲ ಟ್ರೈನಿಂಗ್ ಕೊಡಲಾಗುತ್ತೆ. ಇದರ ಜೊತೆಗೆ ಮಿಷನ್ ಸಿಮ್ಯುಲೇಟರ್, ವರ್ಚುವಲ್ ರಿಯಾಲಿಟಿ ಲ್ಯಾಬೊರೇಟರಿ, ಮಲ್ಟಿ ಆಕ್ಸೆಸ್ ಟ್ರೈನರ್ಗಳಲ್ಲಿ ಕೂಡ ಗಗನಯಾತ್ರಿಗಳು ತರಬೇತಿಯನ್ನು ಪಡ್ಕೊಳ್ತಾರೆ. ಜೊತೆಗೆ ಗಗನಯಾತ್ರಿಗಳು ಸೈನ್ಸ್ನ ಜೊತೆಗೆ ಮೆಡಿಕಲ್ ಪ್ರೊಸೀಜರ್ಗಳ ಬಗ್ಗೆ ಕೂಡ ಕಲಿಬೇಕಾಗತ್ತೆ. ಅಲ್ಲದೆ ISSನಲ್ಲಿ ಬೇರೆ ದೇಶದ ಗಗನಯಾತ್ರಿಗಳು ಕೂಡ ಇರೋದ್ರಿಂದ ಇಂಗ್ಲಿಷ್ ಜೊತೆಗೆ ಬೇರೆ ಭಾಷೆಯನ್ನು ಕಲಿಬೇಕಾಗತ್ತೆ, ಎಸ್ಪೆಷಲಿ ರಷ್ಯನ್ ಲ್ಯಾಂಗ್ವೇಜ್. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಅವರಿಗೆ ಮಿಷನ್ ಸ್ಪೆಸಿಫಿಕ್ ಟ್ರೈನಿಂಗ್ ಕೊಡಲಾಗುತ್ತೆ. ಬಳಿಕ ಅವರು ಸ್ಪೇಸ್ ಮಿಷನ್ಗೆ ರೆಡಿಯಾಗಿರ್ತಾರೆ. ಆಸ್ಟ್ರೋನಾಟ್ ಆಗೋಕೆ 3 ದಾರಿ. ಸ್ನೇಹಿತರೆ, ಭಾರತದ ಗಗನಯಾನ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ. ಇದು ಇವಾಗ ಮಾಡಕ್ಕೆ ಹೊರಟಿದ್ದೀವಿ ನಾವು, ಇದೇ ಫಸ್ಟ್. ಹಾಗಾಗಿ ಇಸ್ರೋ ರಿಸ್ಕ್ ತಗೊಳ್ತಾ ಇಲ್ಲ. ಕೇವಲ ಟೆಸ್ಟ್ ಪೈಲಟ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಿ ಅದರಲ್ಲಿ ಗಗನಯಾತ್ರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಗಗನಯಾತ್ರಿಗಳನ್ನು ಸೆಲೆಕ್ಟ್ ಮಾಡಿ ಟ್ರೈನಿಂಗ್ ಕೊಡೋಕೆ ಇಸ್ರೋ ಮತ್ತು ಇಂಡಿಯನ್ ಏರ್ಫೋರ್ಸ್ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದಾವೆ. ಮುಂದಿನ ಬಾಹ್ಯಾಕಾಶ ಯೋಜನೆಗಳಿಗಾಗಿ ಒಟ್ಟು 30 ಗಗನಯಾನಿಗಳನ್ನು ರೆಡಿ ಮಾಡ್ತಾ ಇದ್ದೀವಿ. ಅವರಿನ್ನು ಗಗನಯಾನಿಗಳಾಗಿ ಗಗನಯಾತ್ರೆಯನ್ನು ಮಾಡಿಲ್ಲ, ಬಟ್ ಆ ರೀತಿ ಹೆಸರಿಟ್ಟು ನಾವು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ.
ಇದರಲ್ಲಿ 15 ಜನರನ್ನ ಗಗನಯಾನ್ 1 ಮಿಷನ್ಗೆ ಸೆಲೆಕ್ಟ್ ಮಾಡಲಾಗಿತ್ತು. ಅದರಲ್ಲಿ ಮತ್ತೆ 3 ಜನರ 3 ಗುಂಪುಗಳಂತೆ ಒಟ್ಟು 9 ಜನ ಗಗನಯಾನ್ 1ಗೆ ರೆಡಿ ಇದ್ದಾರೆ. ಇದರಲ್ಲಿ ಕೊನೆಗೆ ಹೈಲಿ ಕ್ವಾಲಿಫೈಡ್ 4ರನ್ನ ನ್ಯಾಷನಲ್ ಕ್ರೂ ಸೆಲೆಕ್ಷನ್ ಬೋರ್ಡ್ ಗಗನಯಾನ್ಗೆ ಶಾರ್ಟ್ ಲಿಸ್ಟ್ ಮಾಡಿದೆ. ಹೀಗಾಗಿ ಭಾರತದಲ್ಲಿ ಆಸ್ಟ್ರೋನಾಟ್ ಆಗೋಕೆ 3 ದಾರಿ. ಒಂದು ಏರ್ ಫೋರ್ಸ್ ಸೇರಿ ಆ ಮೂಲಕ ಆಸ್ಟ್ರೋನಾಟ್ ಆಗೋಕೆ ಅರ್ಜಿಯನ್ನು ಹಾಕೋದು. ಎರಡನೇದು ನಾಸಾ ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗಳ ಮೂಲಕ ಬಾಹ್ಯಾಕಾಶಕ್ಕೆ ಹಾರೋದು. ಮೂರನೇದು ಸ್ಪೇಸ್ ಎಕ್ಸ್, ಬ್ಲೂ ಆರಿಜಿನ್, ಬೋಯಿಂಗ್ನಂತಹ ಕಮರ್ಷಿಯಲ್ ಸ್ಪೇಸ್ ಪ್ರೋಗ್ರಾಮ್ಗಳು, ಪ್ರೈವೇಟ್ ಸ್ಪೇಸ್ ಕಂಪನಿಗಳನ್ನು ಸೇರೋದು. ಈ ವರದಿ ನೋಡಿದ್ಮೇಲೆ ನಿಮಗೇನು ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಆಸಕ್ತಿ ಇರೋ ಎಲ್ಲ ಮಕ್ಕಳಿಗೂ, ಎಲ್ಲ ಪೇರೆಂಟ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಗಲಿ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.